ವಿದ್ಯಾರ್ಥಿಗಳಿಗಾಗಿ ಒಂದು ಸಣ್ಣ ನೀತಿ ಕತೆ. ಹಾರಲು ಬಾರದ ಹಕ್ಕಿಯೊಂದು ಹಂಚಿಲ್ಲದ ಮನೆಯ ಮೇಲೆ ಕೂತು ಬಹಳ ದುಃಖಿತನಾಗಿ ಅಳುತ್ತಿತ್ತು. ಆಸರೆ ಇಲ್ಲದ ಅನಾಥ ನಾನು, ಕನಿಷ್ಠ ಅಪ್ಪಿಕೊಳ್ಳುವುದಕ್ಕೆ ಯಾರೂ ಇಲ್ಲ ಎಂಬ ಚಿಂತೆಯಲ್ಲಿ ಜೋರಾಗಿ ಅಳುತ್ತಿತ್ತು. ನನ್ನವರು ಯಾರೂ ಇಲ್ಲ ಎಂಬ ಕೊರಗಿನಲ್ಲಿ ಆ ಹಕ್ಕಿಯು ವ್ಯಥೆಯನ್ನು ಪಡ್ತಾ ಇತ್ತು. ಆಗ ಹಂಚಿಲ್ಲದ ಮನೆಯು ನಗುತ್ತಾ ಹೇಳುತ್ತಂತೆ, ಹಂಚಿಲ್ಲದ ಮನೆ ಅಂದರೆ ಛತ್ರವಿಲ್ಲದ ಮನೆ ಆ ಪಕ್ಷಿಗೆ ಹೇಳ್ತಿದೆ, ಹೇ ಮೂರ್ಖ, ಚಾವಣಿ ಇಲ್ಲದ ಸೂರು ನಾನು, ಆದರೂ ನಿನಗೆ ಹೆಗಲಾಗಿದ್ದೇನೆ. ಚಾವಣಿ ಇಲ್ಲದ ಸೂರು ನಾನು, ಆದರೂ ನಿನಗೆ ಹೆಗಲಾಗಿದ್ದೇನೆ. ಇನ್ನಾದರೂ ನಿನ್ನಲ್ಲಿರುವ ರೆಕ್ಕೆಯನ್ನು ಅರಳಿಸು ಹಾರುವ ಪ್ರಯತ್ನವನ್ನು ಮಾಡು. ಇನ್ನಾದರೂ ನೀನು ನಿನ್ನಲ್ಲಿ ಮುದುಡಿದ ರೆಕ್ಕೆಗಳನ್ನು ಬಿಚ್ಚಿ ಹಾರುವ ಪ್ರಯತ್ನವನ್ನು ಮಾಡು. ಆಕಾಶವೇ ನಿನ್ನ ಆಹ್ವಾನವನ್ನು ನೀಡುತ್ತದೆ. ಮೇಲಕ್ಕೆ ಹಾರುವ ಯತ್ನ ನಿನ್ನಲ್ಲಿದ್ದರೆ ನಿನಗೆ ಜಯ ಸಿಗುತ್ತದೆ. ನಿನ್ನವರು ನಿನ್ನ ಹತ್ತಿರ ಬರುತ್ತಾರೆ. ಈ ಕತೆ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.